ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನೋ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸಂಭ್ರಮ ಅಂತ ಹೇಳಿದ್ರೆ ಅದು ಲೋಕಸಭಾ ಚುನಾವಣೆ. ಲೋಕಸಭೆಯಲ್ಲಿ ಬಿಜೆಪಿ ನೇತೃತ್ವದ NDA ಅಧಿಕಾರಕ್ಕೆ ಬಂದ ನಂತರ ಒಂದಾದ ಮೇಲೊಂದು ವಿಧಾನಸಭಾ ಚುನಾವಣೆಗಳು ಎದುರಾಗ್ತಾನೆ ಇವೆ. ಜಮ್ಮು ಕಾಶ್ಮೀರ, ಅದೇ ರೀತಿ ಹರಿಯಾಣ ವಿಧಾನಸಭಾ ಚುನಾವಣೆಗಳು ನಡೆದವು. ಅದಾದ ನಂತರ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳ ಚುನಾವಣೆಗಳು ಕೂಡ ಆಯಿತು. 4ಕ್ಕೆ 4 ಕಡೆ ಕಾಂಗ್ರೆಸ್ ಅಂತೂ ಧೂಳೀಪಟ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಮರ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿಯಲ್ಲಿ ಈ ಊಟದ ಪ್ಲೇಟಲ್ಲಿರುವಂತಹ ಉಪ್ಪಿನಕಾಯಿ ಥರ ಇದೆ. ಯಾವುದು? ಕಾಂಗ್ರೆಸ್. ಇನ್ನು ಜಾರ್ಖಂಡಲ್ಲಿ ಕೂಡ ಸರಿಯಾದ ಏಟೆ ಬಿದ್ದಿದೆ ಕಾಂಗ್ರೆಸ್ಸಿಗೆ. ಆದರೂ ಹೇಮಂತ್ ಸೊರೇನ್ ಅವರ JMM ಜೊತೆಗೆ ಸೇರ್ಕೊಂಡಿರೋದ್ರಿಂದ ಈ ಮೀಸೆ ಮಣ್ಣಾಗಿಲ್ಲ ಅನ್ನೋ ಥರ ಕಾಂಗ್ರೆಸ್ ಆಡ್ತಾ ಇದೆ. ಇನ್ನು ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಕಾಂಗ್ರೆಸ್ ಗತಿ ಅಧೋಗತಿ. ಇವೆಲ್ಲವನ್ನ ಗಮನಿಸಿರುವಂತಹ ಇಂಡಿ ಅಲಯನ್ಸ್ನ ಕೊಂಡಿಗಳಿವೆಯಲ್ಲ, ಅವು ಒಂದಾದ ಮೇಲೊಂದು ಕಳಿಸ್ಕೊಳ್ತಾನೇ ಇವೆ. ಸೊ ಆ ರೀತಿ ಕಳಿಸ್ಕೊಳ್ತಾ ಇರುವಂತಹ ಪಕ್ಷಗಳಲ್ಲಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಆಮ್ ಆದ್ಮಿ ಪಾರ್ಟಿ. ಎಸ್, ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ವಿಧಾನಸಭಾ ಚುನಾವಣೆಗೆ ತಯಾರಿಯನ್ನು ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಮೊದಲೇ ಕ್ಲಾರಿಟಿ ಇರಲಿ ಅನ್ನೋ ಹಾಗೆ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳಲ್ಲ, ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡ್ತೀವಿ ಅಂತ ಘೋಷಣೆ ಅಂತೂ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರ ಜೊತೆಗೆ ಎಲೆಕ್ಷನ್ಗೆ 4-5 ತಿಂಗಳು ಮೊದಲೇ ತಮ್ಮ ಅಭ್ಯರ್ಥಿಗಳ ಮೊದಲ ಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟೊಂದು ಗಡಿಬಿಡಿಗೆ ಏನಪ್ಪ ಕಾರಣ? CM ಕುರ್ಚಿಯನ್ನ ಬಿಟ್ಕೊಟ್ಟಿರುವಂತಹ ಕೇಜ್ರಿವಾಲ್ಗೆ ಮತ್ತೆ ಆದಷ್ಟು ಬೇಗ ಆ ಕುರ್ಚಿಯನ್ನ ಮರಳಿ ಪಡಿಬೇಕು ಅನ್ನುವಂತಹ ಆ ತವಕ, ಆ ದುರಾಸೆ. ದೇಶ ಕಂಡಂತಹ ಅತ್ಯಂತ ದೊಡ್ಡ ಗೋಮುಖ ವ್ಯಾಘ್ರ ಅಂತ ಹೇಳಿದ್ರೆ ಅದು ಅರವಿಂದ್ ಕೇಜ್ರಿವಾಲ್. ಪ್ರಾಮಾಣಿಕತೆಯ ಸೋಗಲಿ ಭ್ರಷ್ಟಾಚಾರಕ್ಕಿಳಿದು ರಾಜ್ಯವನ್ನ ಯಾಕೆ ದೇಶವನ್ನೇ ವಂಚಿಸಿರುವಂತಹ ರಾಜಕಾರಣಿ ಅರವಿಂದ್ ಕೇಜ್ರಿವಾಲ್ ಈಗ ಮತ್ತೆ ಅಧಿಕಾರವನ್ನ ಹಿಡಿಯೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಸುಳ್ಳು ಕಥೆ, ಸುಳ್ಳು ಆರೋಪ, ಬರೀ ಅನುಕಂಪವನ್ನು ಗಳಿಸುವಂತಹ ನಾಟಕ, ಇಷ್ಟನ್ನೇ ಮಾಡಿಕೊಂಡು ಕೇಜ್ರಿವಾಲ್ ಬಂದಿರುವಂಥದ್ದು. ವೀಕ್ಷಕರೇ, ಇದೇ ಫೆಬ್ರವರಿ ಕೊನೆ ಹೊತ್ತಿಗೆ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇನ್ಫ್ಯಾಕ್ಟ್ ಕೇಜ್ರಿವಾಲ್ ಅವರು ನವೆಂಬರ್ನಲ್ಲೇ ಚುನಾವಣೆಯನ್ನ ಮಾಡ್ರಿ ಅಂತ ಎಲೆಕ್ಷನ್ ಕಮಿಷನ್ಗೆ ಮನವಿಯನ್ನು ಕೂಡ ಮಾಡಿದ್ರು. ಕಾರಣ ಏನು? ಕಾರಣ ಇಷ್ಟೇ, ತಾವು ಜೈಲಿಂದ ಹೊರ ಬಂದಾಗ ತಮ್ಮ ಪರ ಅನುಕಂಪ ಸೃಷ್ಟಿಯಾಗಿರುತ್ತೆ. ಸೊ CM ಸೀಟಿಗೆ ರಾಜೀನಾಮೆನ ಕೊಟ್ಟು ಇಮಿಡಿಯೇಟ್ ಎಲೆಕ್ಷನ್ ಅನ್ನ ಎದುರಿಸಿಬಿಟ್ರೆ ಗೆಲ್ಲೋದಂತೂ ಕನ್ಫರ್ಮ್. ಆದರೆ ಎಲೆಕ್ಷನ್ ಕಮಿಷನ್ ಅದಕ್ಕೆ ಒಪ್ಪಲಿಲ್ಲ. ಭ್ರಷ್ಟಾಚಾರದ ಆರೋಪವನ್ನ ಎದುರಿಸ್ತಾ ಇದ್ದಂತಹ ಕೇಜ್ರಿವಾಲ್ಗೆ ತನ್ನ ಕೆಟ್ಟಿರುವಂತಹ ಇಮೇಜ್ ಅನ್ನ ರಿಪೇರಿ ಮಾಡ್ಕೊಳ್ಳೋದಕ್ಕೆ ಯಾವ ಮಾರ್ಗ ಕೂಡ ಇರಲಿಲ್ಲ. ಇಷ್ಟ ಇಲ್ಲದೆ ಹೋದ್ರು ಅನಿವಾರ್ಯವಾಗಿ ರಾಜೀನಾಮೆನ ಕೊಟ್ಟು ಅತೀಶಿಯನ್ನ CM ಕೂಡ ಮಾಡ್ಬಿಡ್ತಾರೆ. ಈಗ CM ಸ್ಥಾನ ಇಲ್ಲದೆ ಕೇಜ್ರಿವಾಲ್ಗೆ ಚಡಪಡಿಕೆ ಶುರುವಾಗ್ಬಿಟ್ಟಿದೆ. ಆದಷ್ಟು ಬೇಗ ಚುನಾವಣೆ ನಡೀಲಿಯಪ್ಪ, ಆದಷ್ಟು ಬೇಗ ಗೆದ್ದು ಆ CM ಸೀಟಲ್ಲಿ ಕೂತು ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಚುನಾವಣೆ ನಡೆಯೋ ಟೈಮಿಗೆ ನಡೆಯುತ್ತೆ, ಆದರೆ ಚುನಾವಣೆಯಲ್ಲಿ ಕೇಜ್ರಿವಾಲ್ ಗೆಲ್ಲೋದು ಕನ್ಫರ್ಮಾ? ಆಮ್ ಆದ್ಮಿ ಪಕ್ಷ ಮತ್ತೆ ಅಧಿಕಾರವನ್ನ ಹಿಡಿಯೋ ಬಗ್ಗೆ ಖಾತ್ರಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ದೆಹಲಿಯ ಜನಾಭಿಪ್ರಾಯ ಹೇಳ್ತಾ ಇದೆ. ಈ ಜನಾಭಿಪ್ರಾಯದಿಂದ, ಪ್ರೀ ಪೋಲ್ ಸರ್ವೆಗಳಿಂದ, ಸೀಕ್ರೆಟ್ ಸರ್ವೆಗಳಿಂದ, ಸೊ ಇವೆಲ್ಲವುಗಳಿಂದ ಬಂದಿರುವಂತಹ ಮಾಹಿತಿಗಳನ್ನು ನೋಡಿ ಈಗ ಕೇಜ್ರಿವಾಲ್ ಕಂಗಾಲಾಗಿ ಹೋಗಿದ್ದಾರೆ. ಈಗಲೇ ತಮ್ಮ ದೋಷಾರೋಪದ ಆಟವನ್ನ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಲೇಟೆಸ್ಟ್ ಆರೋಪ ಏನು ಅಂತ ಹೇಳಿದ್ರೆ, ಬಿಜೆಪಿ ಈಗ ಮತದಾರರ ಹೆಸರನ್ನ ವೋಟರ್ ಲಿಸ್ಟ್ಗಳಿಂದ ಡಿಲೀಟ್ ಮಾಡಿಸ್ತಾ ಇದೆಯಂತೆ. ತಾನು ಸೋಲ್ತೀನಿ ಅಂತ ಭಯ ಇರುವಂತಹ ಕ್ಷೇತ್ರಗಳಲ್ಲಿ, ಇನ್ನು ಆಮ್ ಆದ್ಮಿ ಪಾರ್ಟಿಯ ವೋಟ್ಗಳಿರುವಂತಹ ಕ್ಷೇತ್ರಗಳಲ್ಲಿ ಮತದಾರರ ಹೆಸರನ್ನೇ ಡಿಲೀಟ್ ಮಾಡಿಸ್ತಾ ಇದೆಯಂತೆ. ಇದು ಕೇಜ್ರಿವಾಲ್ ಅವರು ಮಾಡ್ತಾ ಇರುವಂತಹ ಆರೋಪ. ದೆಹಲಿಯ ಶಹಾದಾರ, ಜನಕ್ಪುರಿ, ಲಕ್ಷ್ಮೀನಗರ, ಸೊ ಇವೆಲ್ಲವೂ ಕೂಡ ಆಮ್ ಆದ್ಮಿಯ ಭದ್ರಕೋಟೆ ಅಂತೆ.
ಇಲ್ಲಿ ಸಕ್ರಿಯ ಮತದಾರರು ಇದ್ರೂ ಕೂಡ ಅವರ ಹೆಸರುಗಳನ್ನ ಈ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡಿಸೋದಕ್ಕೆ ಬಿಜೆಪಿ ಅರ್ಜಿಯನ್ನು ಕೊಟ್ಟಿದೆಯಂತೆ. ಶಹಾದರ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಲಾಸ್ಟ್ ಟೈಮ್ 5,000 ವೋಟಿನ ಗೆದ್ದಿತ್ತು. ಬಿಜೆಪಿ ಅಂತಹ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಮತದಾರರ ಹೆಸರನ್ನ ಕಿತ್ತು ಹಾಕಿಸ್ತಾ ಇದೆಯಂತೆ. ಶಹಾದರದಲ್ಲಿ 11,000 ವೋಟರ್ಸ್ಗಳ ಹೆಸರನ್ನ ಈಗಾಗಲೇ ಡಿಲೀಟ್ ಮಾಡಿಸ್ತಾ ಇದೆಯಂತೆ. ಇದು ಮೋಸ ಹೀಗಂತ ಕೇಜ್ರಿವಾಲ್ ಅಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸೋಲಿನ ಭಯದಲ್ಲಿ ಬರ್ತಾ ಇರುವಂತಹ ಮಾತುಗಳು ಅಂತ ಅನ್ನಿಸೋದಿಲ್ವಾ? ಮತದಾರರು ಯಾವಾಗ್ಲೂ ಒಂದೇ ಪಕ್ಷದ ಪರ ಇರೋದಕ್ಕೆ ಸಾಧ್ಯ ಇದೆಯಾ? ಹಾಗೆ ಇದ್ದಿದ್ರೆ ಗುಪ್ತ ಮತದಾನದ ಸಿಸ್ಟಮ್ ಯಾಕೆ ಇರಬೇಕಿತ್ತಲ್ವಾ? ಮತದಾನ ನಡೆಯೋದಕ್ಕೂ ಮೊದಲೇ ಕೇಜ್ರಿವಾಲ್ಗೆ ಹೇಗೆ ಗೊತ್ತಾಗುತ್ತೆ ಡಿಲೀಟ್ ಆಗ್ತಾ ಇರುವಂಥದ್ದು ನನ್ನ ವೋಟ್ಗಳೇ ಅಂತ? ಇಷ್ಟಕ್ಕೂ ಬಿಜೆಪಿ ಅರ್ಜಿ ಸಲ್ಲಿಸಿದ ಕೂಡಲೇ ಎಲೆಕ್ಷನ್ ಕಮಿಷನ್ ವೋಟರ್ಸ್ಗಳ ಹೆಸರನ್ನ ಡಿಲೀಟ್ ಮಾಡಿಸ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಪರಿಶೀಲನೆ ಮಾಡದೆ ವೋಟರ್ಗಳ ಹೆಸರನ್ನ ಡಿಲೀಟ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿಷಯ ಇಷ್ಟೇ, ಕೇಜ್ರಿವಾಲ್ ಈಗಿಂದಾನೇ ತಮ್ಮ ಚುನಾವಣೆಯ ಕ್ಯಾಂಪೇನ್ ಅನ್ನು ಶುರು ಮಾಡಿರುವಂಥದ್ದು. ಅದು ಇಂತಹ ಕಟ್ಟು ಕಥೆಗಳಿಂದ ಪ್ರಾರಂಭ ಆಗಿದೆ ಅಷ್ಟೇ. ವೀಕ್ಷಕರೇ, ದೆಹಲಿಯಲ್ಲಿ ಕೇಜ್ರಿವಾಲ್ ಸೋಲುವಂತ ಸಾಧ್ಯತೆ ಇದೆ ಅಂತ ನಾವು ಹೇಳ್ತಾ ಇರೋದಲ್ಲ. ಈಗಾಗಲೇ ದೆಹಲಿಯಲ್ಲಿ ಚುನಾವಣಾ ಪೂರ್ವ ಜನಾಭಿಪ್ರಾಯ ಸಂಗ್ರಹಣೆ ಶುರು ಆಗಿಬಿಟ್ಟಿದೆ. ಸೊ ಖ್ಯಾತ ಸರ್ವೆ ಟೀಮ್ಗಳಲ್ಲಿ ಒಂದಾಗಿರುವಂತಹ ಸಿ ವೋಟರ್ ದೆಹಲಿಯಲ್ಲಿ ಒಂದು ಒಪಿನಿಯನ್ ಪೋಲ್ ಅನ್ನು ನಡೆಸಿತ್ತು. ಸೊ ಆ ಒಪಿನಿಯನ್ ಪೋಲ್ ಅಲ್ಲಿ ಬಿಜೆಪಿ ಪರ ಜನ ಒಲವನ್ನ ತೋರಿಸ್ತಾ ಇದ್ದಾರಂತೆ. ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಈ ಬಾರಿ ಮರು ಆಯ್ಕೆ ಆಗುವಂಥದ್ದು ಕಷ್ಟ ಇದೆ ಅನ್ನುವಂತಹ ಮಾತುಗಳು ಬರ್ತಾ ಇವೆ. ಜಾರ್ಖಂಡ್ ಅಲ್ಲಿ ಹೇಮಂತ್ ಸೊರೇನ್ ಮತ್ತೆ ಸಿಎಂ ಆಗಿರುವಂಥದ್ದನ್ನು ನೋಡಿ ಕೇಜ್ರಿವಾಲ್ಗೆ ಆಸೆ ಚಿಗುರಿ ಬಿಟ್ಟಿತ್ತು. ಹೇಮಂತ್ ಸೊರೇನ್ ಅವರು ಕೂಡ ಜೈಲಿಗೆ ಹೋಗಿ ಬಂದ ಮೇಲೆ ಸಿಎಂ ಆಗಿರುವಂಥದ್ದು. ಸೊ ನಾನು ಕೂಡ ಹೇಗೂ ಜೈಲಿಗೆ ಹೋಗಿ ಬಂದಿದ್ದೀನಾ, ನಾನು ಸಿಎಂ ಆಗ್ತೀನಿ, ನನ್ನ ಪರ ಅನುಕಂಪದ ಅಲೆ ಏಳುತ್ತೆ ಅಂತ ಭಾರಿ ಕನಸನ್ನ ಕೇಜ್ರಿವಾಲ್ ಅವರು ಕಟ್ಕೊಂಡಿದ್ರು. ಆದ್ರೆ ಸಮೀಕ್ಷೆಯಲ್ಲಿ ಕನಸಿಗೆ ತಣ್ಣೀರು ಸ್ಪ್ರೇ ಆಗ್ತಾ ಇದೆ. ದೆಹಲಿಯಲ್ಲಿ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿದೆ. ಕೇಜ್ರಿವಾಲ್ ಅವರ ಈ 2 ಟರ್ಮ್ ಆಡಳಿತದ ಬಗ್ಗೆ ಜನರಲ್ಲಿ ಅಸಮಾಧಾನ ಹುಟ್ಕೊಂಡಿದೆ. ದೆಹಲಿಯ ಹಲವಾರು ಸಮಸ್ಯೆಗಳಿಗೆ ಕೇಜ್ರಿವಾಲ್ ಅವರಿಂದ ಒಂದು ಸ್ವಲ್ಪ ಕೂಡ ಪರಿಹಾರ ಸಿಕ್ಕಿಲ್ಲ. ಅದರ ಜೊತೆಗೆ ಅಬಕಾರಿ ಹಗರಣ, ಮೊಹಲ್ಲಾ ಕ್ಲಿನಿಕ್ ಹಗರಣ, ಇವುಗಳೆಲ್ಲದರ ಮೂಲಕ ಇವರ ಮುಖವಾಡ ಏನಿದೆ ಅದು ಕೂಡ ಬಯಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೈಲಿಗೆ ಹೋಗುವಾಗ್ಲೂ ಕೂಡ ಸಿಎಂ ಸೀಟಿಗೆ ಫೆವಿಕಾಲ್ ಹಚ್ಕೊಂಡು ಅಂಟಿಸ್ಕೊಂಡೇ ಹೋಗಿದ್ರಲ್ಲ, ಅದನ್ನ ನೋಡಿ ಜನತೆ ಅಸಹ್ಯ ಪಡ್ಕೊಂಡಿದ್ದಾರೆ. ಈತನ ಅಧಿಕಾರದ ದುರಾಸೆ ಅದ್ ಎಷ್ಟಿರ್ಬಹುದು ಅಂತ ಕಂಡು ಜನ ರೋಸತ್ತಿದ್ದಾರೆ. 6 ತಿಂಗಳು ದೆಹಲಿಯನ್ನ ಅರಾಜಕತೆಯಲ್ಲಿ ಇರೋ ಥರ ಮಾಡಿದ್ದನ್ನ ಜನರು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅಂಡ್ ಸಿದ್ಧರೂ ಇಲ್ಲ. ಹೀಗಾಗಿ ಕೇಜ್ರಿವಾಲ್ ಮಾತ್ರ ಅಲ್ಲ, ಇಡೀ ಆಮ್ ಆದ್ಮಿ ಪಾರ್ಟಿಗೆ ಗೆಲುವು ಕಷ್ಟನೇ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಯದು ಆಲ್ಮೋಸ್ಟ್ ಶೂನ್ಯ ಸಾಧನೆ. ಹರಿಯಾಣ ಚುನಾವಣೆಯಲ್ಲೂ ಕೂಡ ಅದೇ ಕಥೆ. ಈಗ ದೆಹಲಿ ಚುನಾವಣೆಯ ಮೇಲೆ ಮಹಾರಾಷ್ಟ್ರ ಅದೇ ರೀತಿ ಹರಿಯಾಣದ ರಿಸಲ್ಟ್ಗಳ ಪ್ರಭಾವ ಖಂಡಿತವಾಗ್ಲೂ ಬೀರುತ್ತೆ. ಬಿಜೆಪಿ ಈಗ ಸಂಘದ ಜೊತೆಗೆ ಸಖ್ಯವನ್ನ ಇನ್ನಷ್ಟು ಗಟ್ಟಿ ಕೂಡ ಮಾಡ್ಕೊಂಡಿದೆ. ಗೆಲುವಿನ ಲಯವನ್ನ ಕಂಡುಕೊಂಡಿದೆ ಬಿಜೆಪಿ. ಸುಮಾರು ಮಿಸ್ಟೇಕ್ಗಳನ್ನ ಕರೆಕ್ಷನ್ ಕೂಡ ಮಾಡ್ಕೊಂಡಿದೆ. ಹೀಗಾಗಿ ದೆಹಲಿಯಲ್ಲಿ ಈ ಬಾರಿ ಗದ್ದುಗೆಯನ್ನು ಏರುವಂತಹ ಫೇವರಿಟ್ ಪಕ್ಷವಾಗಿ ಬಿಜೆಪಿ ಕಾಣಿಸ್ತಾ ಇದೆ ಅಂತ ಹೇಳಬಹುದು. ಆದರೆ ಅಲ್ಲಿ ಸಮಸ್ಯೆ ಇರುವಂಥದ್ದು ನಾಯಕತ್ವದ್ದು. ದೆಹಲಿಯಲ್ಲಿ ಬಿಜೆಪಿ ಬೈ ಚಾನ್ಸ್ ಗೆದ್ರೆ ಯಾರು ಸಿಎಂ ಆಗ್ತಾರೆ? ಚುನಾವಣೆಗೂ ಮುನ್ನ ಸಿಎಂ ಅಭ್ಯರ್ಥಿ ಇವರು ಅಂತ ಯಾರನ್ನ ಪ್ರೊಜೆಕ್ಟ್ ಮಾಡೋದು? ಆ ಸಮಸ್ಯೆ ಬಿಜೆಪಿಗೆ ಇದೆ. ಸೊ ಇಂತಹ $1 ಮಿಲಿಯನ್ ಪ್ರಶ್ನೆಗೆ ಸ್ಮೃತಿ ಇರಾನಿ ಅವರು ಉತ್ತರ ಆಗ್ತಾರಾ? ದೆಹಲಿ ಯಾವಾಗಲೂ ಮಹಿಳಾ ಮುಖ್ಯಮಂತ್ರಿಗಳಿಗೆ ಒಲವನ್ನು ತೋರಿಸುವಂತ ಹಿಸ್ಟ್ರಿ ಇದೆ. ಹೀಗಾಗಿ ಅಮೇಥಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ಸ್ಮೃತಿ ಇರಾನಿ ಅವರನ್ನ ದೆಹಲಿಯ ಸಿಎಂ ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಮಾಡುವಂತಹ ಪ್ಲಾನ್ ಅನ್ನ ಬಿಜೆಪಿ ಮಾಡ್ತಾ ಇದೆಯಂತೆ. ಸೊ ಬೈ ಚಾನ್ಸ್ ಹೀಗೆ ಏನಾದರೂ ಆದರೆ ಕೇಜ್ರಿವಾಲ್ ಹಾದಿ ಇನ್ನಷ್ಟು ಕಷ್ಟ ಆಗೋದು ಮಾತ್ರ ಖಂಡಿತ. ಒಟ್ಟಾರೆ ಹೇಳೋದಾದ್ರೆ ಕೇಜ್ರಿವಾಲ್ ಈಗಾಗಲೇ ಸೋಲಿನ ಭಯದಲ್ಲಿ
ಆ ಹತಾಶೆಯಲ್ಲಿ ಕಥೆಯನ್ನ ಹೇಳುವಂತ ಆಟ ಅಂತೂ ಶುರು ಮಾಡ್ಕೊಂಡಿದ್ದಾಗಿದೆ. ಚುನಾವಣೆ ಘೋಷಣೆಗೂ ಮೊದಲೇ ತಮ್ಮ ವರಸೆಯನ್ನು ತೋರಿಸ್ತಾ ಇರುವಂತಹ ಕೇಜ್ರಿವಾಲ್ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ನರೇಟಿವ್ ಅನ್ನ ತರ್ತಾರೆ, ಯಾವ ಯಾವ ನಾಟಕಗಳನ್ನು ಆಡ್ತಾರೆ ನೋಡಬೇಕು, ಕಾದು ನೋಡೋಣ. ಏನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.